ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಬೆಳಗಿನ ವ್ಲಾಗ್ ನಾನು ನಿಮಗೆ ತೋರಿಸ್ತಿದ್ದೀನಿ ಬನ್ನಿ. ಇವತ್ತು ನಾವು ಆದಷ್ಟು ಬೇಗ ಎದ್ಬಿಟ್ಟು ನನ್ನ ದಿನಚರಿ ಏನಿತ್ತು ಅಂದರೆ, ನಾನು ಈ ಫ್ಲವರ್ಸ್ ಜೊತೆ ಎಲ್ಲ ನನ್ನ ಮಿಂಗಲ್ ಆಗಿಬಿಟ್ಟು ನಂಗೆ ಸ್ವಲ್ಪ ಬೆಳಗ್ಗೆ ಎದ್ಬಿಟ್ಟು ನೇಚರ್ನ ನೋಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಅವುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಒಂದು ಹೆಲ್ತಿ ಡ್ರಿಂಕ್ ಜೊತೆ ನಾನು ಡೇ ಸ್ಟಾರ್ಟ್ ಮಾಡಿದೆ. ಈ ಡ್ರಿಂಕ್ ಬಗ್ಗೆ ನಿಮ್ಗೆ ಮಾಹಿತಿನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ರಾಯರ ಒಂದು ಪೂಜೆ ಮಾಡಿ, ಸಾಯಿಬಾಬನ ಪೂಜೆ ಮಾಡಿ ಅವರಿಗೆಲ್ಲ ಮುಹೂರ್ತ ಮಾಡಿಬಿಟ್ಟು ನಾನು ದಿನ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮುಗಿಸ್ಕೊಂಡು ತುಂಗಾ ತೀರದಲ್ಲಿರೋ ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ, ನಮ್ಮೂರಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿಬಿಟ್ಟು ಅಲ್ಲಿ ಇರೋ ಸನ್ನಿಧಿನ ನಾನು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ಪೂಜೆ ನಡೀತಾ ಇದೆ ಅಂತೇಳಿ ಭಾಗವಹಿಸ್ಬಿಟ್ಟು ನಾನು ನೋಡಿ ಬಂದೆ. ಏನೋ ಒಂದು ರಾಯರ ಒಂದು ಕೃಪಾಶೀರ್ವಾದ ನಮ್ಮ ಮೇಲೆ ಇದ್ದರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದು ಅದಕ್ಕೆ ಪ್ರತಿ ಗುರುವಾರ ನಾನು ಯಾವುದೇ ಕಾರಣಕ್ಕೂ ತಪ್ಪಿಸ್ದೆ ರಾಯರ ಸನ್ನಿಧಿಗೆ ಹೋಗ್ತೀನಿ. ಬಟ್ ಆದಷ್ಟು ತುಂಬ ಬೇಗ ಹೋಗಿದ್ದಕ್ಕೆ ಅಲ್ಲಿ ರಾಯರದಿನ್ನೂ ಪೂಜೆ ಆಗಿರಲಿಲ್ಲ. ತುಂಬ ಬೇಗ ಆಗಿದ್ದರಿಂದ ಇನ್ನೂ ಎಲ್ಲ ತಯಾರಿ ನಡೆಸ್ತಾ ಇದ್ದರು. ಆದರೂ ಅಷ್ಟೊತ್ತಲೇ ಅಲ್ಲೆಲ್ಲ ಜನ ಬಂದುಬಿಟ್ಟು ಅವರ ಹರಕೆಗಳ್ನ ಸ್ಟಾರ್ಟ್ ಮಾಡೋದು, ಹೆಜ್ಜೆ ನಮಸ್ಕಾರ ಹಾಕೋದು, ಒಬ್ಬರು ಹೆಜ್ಜೆ ಪೂಜೆ ಮಾಡೋದು, ಆ ರೀತಿ ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿದರು ಅಲ್ವಾ. ರಾಯರು ನಮ್ಮ ಜೀವನದಲ್ಲಿ ಇಲ್ಲ ಅನ್ನೋದಕ್ಕಿಂತ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯನೇ ಎಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಲ್ವಾ. ಈ ದೇವಸ್ಥಾನ ವಿಶೇಷತೆ ಏನಪ್ಪ ಅಂದರೆ, ಆಲ್ಮೋಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೊಳೆ ತೀರದಲ್ಲೇ ಇರುತ್ತೆ. ಹಾಗೆ ನಮ್ಮೂರಲ್ಲೂ ಸಹ ಹೊಳೆ ತೀರದಲ್ಲೇ ಇದೆ. ನಮಗೆ ಅದೊಂದು ಖುಷಿ. ಏನೋ ರಾಘವೇಂದ್ರ ಸ್ವಾಮಿ ಮಠನೂ ನಮ್ಮೂರಲ್ಲೂ ಇದೆ ಅನ್ನೋದೇ ಒಂದು ತುಂಬ ಖುಷಿಯ ವಿಚಾರ ನಮಗೆ. ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬನ ದೇವಸ್ಥಾನ ಆಗಿರ್ಬೋದು, ನಾವೆಲ್ಲ ಬೆಳಗ್ಗೆ ಮತ್ತು ಒಂದು ಟೆಂಪಲ್ಗೆ ವಿಸಿಟ್ ಮಾಡಿಬಿಟ್ಟು ನಮ್ಮ ಫ್ರೆಶ್ ಮೈಂಡಲ್ಲಿ ನಾವು ದಿನ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಲ್ಲಿ ಆಕಳುಗಳನ್ನ ಕಟ್ಟಿರ್ತಾರೆ, ಪ್ರಾಣಿಗಳನ್ನ. ಆ ಪ್ರಾಣಿಗಳಿಗೆ ನಾವು ಬಾಳೆಹಣ್ಣು ತಿನ್ನಿಸಿ ಅದರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಹಾಗೆ ಇಲ್ಲಿ ಆಲದ ಮರ ಇದೆ, ಅದಕ್ಕೆ ನಾಗರ ಕಲ್ಲಿಗೆ ಸುತ್ತ ಹಾಕಿ ಏನೋ ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಸುತ್ತಿದ್ರೆ ಒಂದು ಹಿಂದ್ಗಡೆ ಮಾತಾಡೋ ಜನ ಕಾಪಾಡ್ತಾ ಇರಲ್ಲ, ಬಟ್ ದೇವ್ರು ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಇವತ್ತಿನ ದಿನಚರಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ನಾನು ಇಲ್ಲೆಲ್ಲ ತೋರಿಸ್ತಿದ್ದೇನಲ್ಲ, ಇದು ನಾಗರಕಲ್ಲು, ನಮ್ಮ ಒಂದು ಸ್ವಾಮಿ ದೇವಸ್ಥಾನದಲ್ಲಿರೋದು. ಈ ರೀತಿ ಇದೆ. ಇಷ್ಟೆಲ್ಲ ಆಯಿತು. ಇದೆಲ್ಲ ಆದಮೇಲೆ ನಾವು ನಮ್ಮ ಶಾಪ್ಗೆ ಹೋದ್ವಿ. ಇದೆಲ್ಲ ಮುಗಿಸ್ಕೊಂಡು ನೋಡಿ, ನಾನು ಇದನ್ನು ಇವಾಗ ತಿನ್ನಿಸ್ತಾ ಇದ್ದೀನಿ ಬಾಳೆಹಣ್ಣ. ಹೆದರ್ಕೊತಿದ್ದೀನಿ, ಚಿಕ್ಕದಕ್ಕಷ್ಟೇ ತಿನ್ನಿಸಿದೆ, ದೊಡ್ಡಕ್ಕೆ ತಿನ್ಸೋಕ್ಕೆ ನನಗೆ ಹೆದರಿಕೆ ಆಯಿತು. ಅದಕ್ಕೆ ನಾನು ಚಿಕ್ಕ ಕರುಗೆ ಮಾತ್ರ ತಿನ್ನಿಸ್ಬಿಟ್ಟು ಅಲ್ಲೇ ನಮಸ್ಕಾರ ಮಾಡಿದೆ. ಯಾಕಂದರೆ ಅವೆಲ್ಲ ಗುದ್ದುತ್ತೆ ಅನ್ನೋ ಹೆದರಿಕೆಗೆ. ನೋಡಿ, ಹೆದರಿಕೆ ದೂರದಿಂದನೇ ನಮಸ್ಕಾರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಲ್ವಾ. ಏನೋ ಪ್ರಾಣಿಗಳ ಜೊತೆ ನಮ್ಮದು ಟೈಮ್ ಸ್ಪೆಂಡ್ ಮಾಡಿದರೆ ಅವತ್ತಿನ ದಿನವೇ ಏನೋ ಒಂಥರ ಚೇಂಜ್ ಇರುತ್ತೆ, ತುಂಬ ಮೈಂಡ್ ಫ್ರೆಶ್ ಅನಿಸುತ್ತೆ. ನೀವು ಅಷ್ಟೇ, ಏನೇ ಒಂದು ಇದು ನಿಮ್ಮ ಬ್ಯುಸಿ ಶೆಡ್ಯೂಲ್ ಇದ್ದರೂ ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಬೇಜಾರಾಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ಮೈಂಡ್ ಪಾಸಿಟಿವ್ ಅನಿಸುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಇದ್ರ ಮಹತ್ವ ಏನು ಅಂತ ಹೇಳಿ ಅಲ್ವಾ. ಓಕೆ, ಇದನ್ನೆಲ್ಲ ನಾನು ಮುಗಿಸ್ಕೊಂಡ್ಬಿಟ್ಟು ನಂತರ ನಮ್ಮ ಒಂದು ಕಾರ್ಯಪ್ರವೃತ್ತಿ ನಮ್ಮ ಅಂಗಡಿಗೆ ಹೋಗ್ಬಿಟ್ವಿ. ಅಂಗಡಿ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಶಾಪಲ್ಲಿ ನಮ್ಮ ಇವತ್ತಿನ ಟೆಂಪಲ್ ರನ್ ಮುಗೀತು. ನೆಕ್ಸ್ಟ್ ನಮ್ಮದು ವಿಸಿಟಿಂಗ್ ನಮ್ಮ ಶಾಪ್ ಅಲ್ಲೋಗ್ಬಿಟ್ಟು ಶಾಪು ಓಪನ್ ಮಾಡಿದ್ವಿ. ಓಪನ್ ಮಾಡಿ ನೆಕ್ಸ್ಟ್ ಒಂದು ಏನಪ್ಪ ಅಂದರೆ ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ಯಾಕಂದರೆ ಇನ್ನೂ ಕೆಲಸದವ್ರು ಯಾರೂ ಬಂದಿರಲಿಲ್ಲ. ಒಬ್ಬ ಬಂದಿದ್ದ, ಎಲ್ಲರೂ ಬಂದಿರಲಿಲ್ಲ. ಅವನೇ ಆ ಕೆಲಸದವನು ಕ್ಲೀನ್ ಮಾಡಿದ. ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಇದೆ ನೋಡಿ ನಮ್ಮ ಶಾಪು. ವುಡ್ ರಿಲೇಟೆಡ್ ಎಲ್ಲ ಮೆಟೀರಿಯಲ್ಲು ಇಲ್ಲಿ ಸಿಗುತ್ತೆ. ನಮ್ಮ ಶಾಪ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದೇ ನಮ್ಮ ಶಾಪ್ ನೋಡಿ, ಕಾಣ್ತಿದೆ ಇಲ್ಲ, ಇದೇ ಶಾಪು. ನಮ್ಮ ಶಾಪಲ್ಲಿ ಫರ್ನಿಚರ್ ಇರ್ಬೋದು, ರೆಡಿ ಟು ಯೂಸ್ ಮಿಷಿನ್ಸ್ ಎಲ್ಲ ಇದೆ ನೋಡಿ. ಈ ಥರ ಕಾವಿಂಗ್ ಮಿಷಿನ್ಸ್ ಇದೆ. ಇದೇ ಶಾಪು. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು, ನಮಗೆ ಮಾರ್ನಿಂಗ್ ಪೂಜೆ ಇಲ್ಲ ಅಂದರೆ ನಾನು ಯಾವ ಒಂದು ಮಿಷಿನ್ಸ್ನು ಕ್ಲೀನ್ ಮಾಡಿದೆ ಅಥವಾ ಪೂಜೆ ಆಗದೆ ನಾವು ಆ ದಿನ ಸ್ಟಾರ್ಟ್ ಮಾಡಲ್ಲ. ನಮಗದು ಇಷ್ಟ ಆಗಲ್ಲ. ಎಷ್ಟಾದರೂ ಒಂದು ನಮ್ಮ ಮೊದಲಿನ ಪದ್ಧತಿ ನಡೆದು ಬಂದಿರೋ ಹಾಗೆ ಈ ಥರ ಮಾಡೋದು. ಹಾಗಾಗಿ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ದೇವ್ರ ಪೂಜೆ ಮಾಡಿ ನಂತರ
ಅಲ್ಲಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ರು ಅನ್ನೋಕ್ಕಿಂತ ನಮ್ಮದು ವರ್ಕ್ ಔಟ್ಸೈಡ್ ಇದ್ದಿದ್ದರಿಂದ ಪೂಜೆ ಅಷ್ಟೇ ಮುಗಿಸ್ಕೊಂಬಿಟ್ಟು ಶಾಪು ಇದು ಮಾಡ್ಕೊಂಡು ಹೋದ್ವಿ ನಾವು. ಅಂದರೆ ಅದೇ ಒಂದು ಗ್ಯಾಪಲ್ಲಿ ಯಾರೋ ಒಬ್ಬರು ಪದ್ಧತಿ ಮದುವೆ ಒಂದು ಪದ್ಧತಿಗೆ ಬೇಕಾದರೂ ಮಕ್ಕಳು ಬೇಕಿದ್ರು ಅಂತ ಕೇಳಿದ್ರು. ಆ ಒಂದು ಗ್ಯಾಪಲ್ಲೇ ನಾವು ಮಕ್ಕಳು ರೆಡಿ ಮಾಡಿಕೊಟ್ರು. ನೋಡಿ, ಅದನ್ನು ನಾವು ಚಿಕ್ಕ ಕೆಲಸ ಅಂತೇಳಿ ಯಾವುದನ್ನು ನೆಗ್ಲೆಕ್ಟ್ ಮಾಡಲ್ಲ. ಹಾಗಾಗಿ ಅದು ಆ ಒಂದು ಮೆಟೀರಿಯಲ್ ಸಹ ನಮ್ಮ ಶಾಪಲ್ಲೇ ರೆಡಿ ಆಗುತ್ತೆ. ಯಾವುದೇ ಆಗಿರಲಿ, ಚಿಕ್ಕದು ದೊಡ್ಡದನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಚಿಕ್ಕ ಕೆಲಸನೂ ನಾವು ಕಡೆಗಣಿಸ್ಬಾರ್ದು ಅನ್ನೋದೇ ನನ್ನೊಂದು ಥಿಯರಿ. ನಮ್ಮ ಶಾಪಲ್ಲಿ ನಾವು ಹೇಗೆ ಇದು ಮಾಡ್ತೀವಿ ಅಂದರೆ, ಒಂದು ಚಿಕ್ಕ ಕೆಲಸ ಆಗಿರೋದು, ಒಂದು ದೊಡ್ಡ ಕೆಲಸ ಆಗಿರ್ಬೋದು, ರೆಡಿ ಡೋರ್ಸು ಎಲ್ಲದನ್ನೂ ರೆಡಿ ಮಾಡ್ತೀವಿ ನಾವು. ಫರ್ನಿಚರ್ಸ್ ಆಗಿರ್ಬೋದು, ಇವನ್ ಎಲ್ಲ ವರ್ಕು ಬಂತು, ನಾವೆಲ್ಲ ಕೆಲಸನೂ ಪ್ರಿಪೇರ್ ಮಾಡ್ತೀವಿ. ಫರ್ನಿಚರ್ ರೆಡಿ ಮಾಡ್ತೀವಿ, ರೆಡಿಮೇಡ್ ಡೋರ್ಸು, ಎಲ್ಲ ವುಡ್ ಮೆಟೀರಿಯಲಿಗೆ ಸಂಬಂಧಪಟ್ಟ ಎಲ್ಲ ವರ್ಕ್ಗಳನ್ನೂ ನಮ್ಮ ಶಾಪಲ್ಲೇ ರೆಡಿ ಆಗುತ್ತೆ. ನೋಡಿ, ಇದೇ ರೀತಿ ಯಾರೂ ವರ್ಕರ್ ಸಿಗಲಿಲ್ಲ ಅಂತೇಳಿ ಪಾಲಿಷ್ ನಾನೇ ಬೇಗ ಬೇಗ ಹಾಕ್ತಾಯಿದ್ದೆ. ಕೈಯೆಲ್ಲ ಇದನ್ನು ಮಾಡ್ಕೊಂಡಿದ್ದೀನಿ. ಪಾಲಿಷ್ ಬ್ರಷ್ ಯಾವುದೂ ಸಿಗಲಿಲ್ಲ, ಸಿಟ್ಕೊಂಡು ಕ್ಲಾತಿಂದನೇ ನಾನು ಪಾಲಿಷ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ನನ್ನ ಮಾರ್ನಿಂಗ್ ಮಿನಿ ವ್ಲಾಗ್. ನಾನು ಆದಷ್ಟು ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್.